ಯಾತಕ್ಕೆ ಇಷ್ಟೆಲ್ಲ ಈಗ ಅದೇ ವಿರೋಧ ಪಕ್ಷದ ನಾಯಕರುಗಳು ಜನತಾದಳದವ್ರು ಇರ್ಬೋದು, ಬಿ ಜೆ ಪಿಯವ್ರು ಇರ್ಬೋದು, ನೂರಾರು ಕೋಟಿ ದುಡ್ಡು ಖರ್ಚು ಮಾಡಿ ಈ ಒಂದು ಯಾವುದದು ಜಾತಿ ಗಣತಿಯನ್ನು ಮಂಡನೆ ಮಾಡ್ತಾ ಇಲ್ಲ ಅಂತ ಅವರೇ ದೂರಿದ್ರು. ಮಾಧ್ಯಮದ ಮೂಲಕ ಸರ್ಕಾರವನ್ನು ತೀಕ್ಷ್ಣವಾಗಿ ಟೀಕೆ ಮಾಡಿದ್ರು. ಈಗ ಅದನ್ನು ಸರ್ಕಾರ ಸಂಪುಟ ಸಭೆಯಲ್ಲಿ ಮಂಡಿಸಿದ್ದಾರೆ. ಅದನ್ನು 17ನೇ ತಾರೀಕು ಯಾವುದೇ ಸಬ್ಜೆಕ್ಟ್ ಇಲ್ಲದೆ ಎಲ್ಲ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ. ನಮ್ಮೆಲ್ರಿಗೂ ಸಹ ನಿನ್ನೆ ಆ ಒಂದು ಪ್ರತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಏನೇನಿದೆ ಅನ್ನೋದನ್ನು ನೋಡ್ಕೊಂಡು 17ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟ ಕರೆದಿದ್ದಾರೆ. ಈಗ ತರಬೇಕು ಅಂದವರು ಅವರೇ, ಏನೂ ಅನಾಹುತ ಆಗಿಲ್ವಲ್ಲ. ಅಲ್ಲಿ ಅನೇಕರು ಲಿಂಗಾಯತ ಸಮಾಜಕ್ಕೆ, ಒಕ್ಕಲಿಗ ಸಮಾಜಕ್ಕೆ ಅಥವಾ ಇನ್ಯಾವುದೇ ಸಮಾಜಕ್ಕೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಜನಗಣತಿ ಅಥವಾ ಮನೆಗೆ ಹೋಗಿಲ್ಲ, ಮಾಹಿತಿ ಸರಿಯಾಗಿಲ್ಲ ಅಂತ ಹೇಳಿ ಚರ್ಚೆ ಮಾಡಿದ್ದಾರೆ. ಬಟ್ ಅದು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿ 17ನೇ ತಾರೀಕು ಸಚಿವ ಸಂಪುಟದಲ್ಲಿ ಏನು ಅದರ ನ್ಯೂನತೆಗಳು ಅಥವಾ ಸರಿ ಇದೆಯಾ ಸರಿ ಇಲ್ವಾ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿಯೇ ಏನಾರ ಮಾಡಿ ತರಲೇಬೇಕು ಅಂತ ಹೋರಾಟ ಮಾಡಿದವರು ಇವರೇ. ತಂದ ಮೇಲೆ ಅದೇನೋ ಮಗು ಹುಟ್ಟೋದಕ್ಕೆ ಮೊದಲೇ ಕುಲಾವಿ ಹೊಡೆಸೋರು ಅನ್ನಂಗೆ ಅನಾವಶ್ಯಕವಾಗಿ ಮಾತನಾಡ್ತಾ ಇದ್ದಾರೆ. ಬಹುಶಃ ಯಾವುದೂ ಸಹ ಆ ಥರದ ತೀರ್ಮಾನ ನಮ್ಮ ಸರ್ಕಾರದಲ್ಲಿ, ನಮ್ಮ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಆಗಲ್ಲ. ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡೋ ರೀತಿಯಲ್ಲಿ ಈ ಒಂದು ಜನಗಣತಿ ಆಗುತ್ತೆ ವಿನ ಒಬ್ಬರಿಗೆ ನ್ಯಾಯ ಒಬ್ಬರಿಗೆ ಅನ್ಯಾಯ ಆಗುವಂಥ ಪ್ರಶ್ನೆ ಇಲ್ಲ. ಅದನ್ನು ಬಹುಶಃ ರಾಜಕೀಯವಾಗಿ ಪ್ರೇರೇಪಣೆ ಮಾಡೋಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೆ ವಿರೋಧ ಪಕ್ಷಗಳಾದಂಥ ಜನತಾದಳ, ಬಿ ಜೆ ಪಿಯವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರು ಅನೇಕ ಪ್ರಯತ್ನವನ್ನು ಮಾಡಿದ್ರು ಈ ಸರ್ಕಾರ ಬಂದ ಮೇಲೆ. ಬಹುಶಃ ಯಾವುದೂ ಅವ್ರ ಕೈಗೆ ಶಕ್ತಿ ಸಿಗ್ತಾ ಇಲ್ಲ. ಇದನ್ನು ಹಿಡ್ಕೊಂಡಿದ್ದಾರೆ. ಇದು ಅಷ್ಟೇ ಅವರು ನಾವು ತಗೊಳ್ಳೋ ತೀರ್ಮಾನ ಸೂಕ್ತವಾಗಿರುತ್ತೆ, ಜನ ಒಪ್ಪೋ ರೀತಿಯಲ್ಲಿ ಇರ್ತದೆ. ಅದರ ಸಂಪೂರ್ಣ ಚರ್ಚೆ ನಂತರನೇ ನಾವೇನಾದ್ರೂ ಕರೆಕ್ಷನ್ ಇದ್ದರೆ ಅಥವಾ ಸರಿಪಡಿಸೋದಿದ್ದರೆ ಸಚಿವ ಸಂಪುಟದಲ್ಲೇ ತೀರ್ಮಾನ ತಗೋತೀವಿ. ಅದು ಬಿಟ್ಟು ಯಾರೂ ಸಹ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗೋ ಪ್ರಶ್ನೆ ಇಲ್ಲ. ಜನಗಣತಿ ಈಗಾಗಲೇ ಕೇಂದ್ರ ಸರ್ಕಾರನೂ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದೆ. ಅದರಿಂದ ಇವತ್ತಲ್ಲ ನಾಳೆ ಆಗಬೇಕು ಅಂತ. ಅದರಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳಿದ್ದರೆ ಅದನ್ನು ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದು ತೀರ್ಮಾನ ತಗೋತೀವಿ. ಅಲ್ಲಪ್ಪ, ನನ್ನ ಕೈಗೆ ಇನ್ನೂ ನಿನ್ನೆ ನನಗೂ ತಲುಪ್ಸೋಕ್ಕೆ ಹೇಳಿದ್ದಾರೆ. ಇವತ್ತು ಬೆಳಗ್ಗೆ ನನ್ನ ಮನೆಗೆ ತಲುಪಿದೆ. ನಾನು ಬಂದ ಮೇಲೆ ನಾನು ಇನ್ನೂ ಅದನ್ನು ನೋಡಿಲ್ಲ. ನಾನು ಇವತ್ತು ಹೋದ ಮೇಲೆ ನಾಳೆ ಅದರ ಬಗ್ಗೆ ನೋಡ್ತೀನಿ. ನಾಡಿದ್ದು ಸಚಿವ ಸಂಪುಟ 17ನೇ ತಾರೀಕು ಇರೋದ್ರಿಂದ ಬಹುಶಃ ನಾನು ನಾಳೆ ನಾಡ್ದು ಅದನ್ನು ನೋಡಿದ ಮೇಲೆ ಮಾತನಾಡ್ಬೋದೇ ವಿನ ಆಮೇಲೆ ಏನಾದರೂ ಮಾತನಾಡೋದಿದ್ದರೆ ಸಚಿವ ಸಂಪುಟದಲ್ಲೇ ಮಾತಾಡ್ತೀವಿ, ಅದು ಸರಿಪಡಿಸ್ತೀವಿ. ಅಯ್ಯೋ ಪಾಪ ಏನು ಮಾಡ್ತಾರ್ರಿ, ಅವ್ರಿಗೇನೂ ಸಿಗ್ತಾ ಇಲ್ವಲ್ಲಪ್ಪ. ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಡಳಿತದ ಸಂದರ್ಭದಲ್ಲಿ ಅವ್ರಿಗೆ ಏನು ಎಲ್ಲಿ ಹಿಡಿಯೋಕ್ಕೆ ಹೋದ್ರೂ ಕೈ ತಪ್ಪೋಗ್ತದೆ. ಈಗ ಮೀನು ಹಿಡಿದ್ರೆ ಮೀನು ಕೈ ಆರೋಗುತ್ತಲ್ಲ, ಹಂಗೆ ಯಾವ ವಿಚಾರಕ್ಕೆ ಹೋದ್ರೂ ಅವ್ರ ಕೈಗೆ ಏನೂ ಸಿಗ್ತಾ ಇಲ್ಲ. ಪಾಪ ಇದೇನು ಮಾಡೋರು, ನನಗೆ ನೋಡಿದ್ರು ಹೊಟ್ಟೆ ಅವ್ರಿಗೆ. ಒಂದು ನಿಮಿಷ ಸ್ವಾಮೀಜಿಗಳಿಗೆ ಏನಾಗುತ್ತೆ, ಅವ್ರಿಗೆ ಮಾಹಿತಿ ಅವ್ರು ಏನು ಹೇಳ್ತಾ ಇದ್ದಾರೆ ಇದನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿ ತೀರ್ಮಾನ ತಗೊಳ್ಳಿ ಅಂತ ಹೇಳ್ತಾಯಿದ್ದಾರೆ. ಯಾವ ಸ್ವಾಮೀಜಿಗಳು ಸಹ ಗೊತ್ತಿಲ್ಲ, ಅವ್ರಿಗೂ ಏನು ಕೈ ತಲುಪಿಲ್ಲ ಅಥವಾ ನಮಗೆ ಇನ್ನೂ ಗೊತ್ತಿಲ್ಲ. ಮೊನ್ನೆ ಓಪನ್ ಮಾಡಿದ್ದು ನಿನ್ನೆ ಎಲ್ಲ ಬುಕ್ ಮಾಡಿ ಎಲ್ಲ ಸಂಪುಟದ ಸದಸ್ಯರು ಕೊಟ್ಟಿದ್ದಾರೆ. ನಾನು ಇವತ್ತು ಹೊರಟ ಮೇಲೆ ನಮ್ಮ ಮನೆಗೆ ತಲುಪಿದೆ. ನಾನು ವಾಪಸ್ ಹೋದ್ಮೇಲೆ ಅದು ನೋಡ್ಲಿಕ್ಕೆ ಸಾಧ್ಯ. ಅಲ್ಲಿ ಸುಮ್ಮನೆ ಊಹಾಪವ ಅಲ್ಲಿ ಇಲ್ಲಿ ಮಾತಾಡೋದನ್ನು ಮಾತಾಡ್ಕೊಂಡು ಹೇಳ್ತಾರೆ. ಆ ಥರ ಏನೇ ಇದ್ರೂ ಅದನ್ನು ಸರಿಪಡಿಸ್ತೀವೇನೋ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸಚಿವ ಸಂಪುಟ, ನಮ್ಮ ಪಾರ್ಟಿ, ನಮ್ಮ ಸರ್ಕಾರ ಯಾವ ಸಮಾಜಕ್ಕೂ ಅನ್ಯಾಯ ಆಗಲಿಕ್ಕೆ ಅವಕಾಶ ಆಗಲ್ಲ. ನಾನು ಮಿಸ್ಲೀಡ್ ಆಗಿದ್ದಾರೆ, ಮಿಸ್ಲೀಡ್ ಮಾಡಿದ್ದಾರೆ ಅಂತ ಹೇಳಲ್ಲ. ಸ್ವಾಮೀಜಿಯವರು ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳಿರ್ತಾರೆ ಅಷ್ಟೇ.
ಇವರು ಅದನ್ನು ರಾಜಕೀಯವಾಗಿ ಬೇರೆ ಥರ ಉಪಯೋಗಿಸ್ಕೊತಾರೆ. ನನಗೆ ಭರವಸೆ ಇದೆ, ನಮ್ಮ ಪಕ್ಷ ಎಲ್ಲ ಸಮಾಜವನ್ನು ಒಟ್ಟಿಗೆ ತೊಗೊಂಡೋಗ್ತಕ್ಕಂಥ ನಾಯಕತ್ವ ಇರ್ತಕ್ಕಂಥ ಪಕ್ಷ. ನಮ್ಮ ರಾಹುಲ್ ಗಾಂಧಿಯವರಿರ್ಬೋದು, ಖರ್ಗೆ ಅವರಿರ್ಬೋದು, ಸಿದ್ದರಾಮಯ್ಯನವರಿರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಯಾವುದೇ ಸಮಾಜಕ್ಕೆ, ಅದು ಮುಂದುವರೆದ ಸಮಾಜ ಹೇಳ್ಬೋದು, ದಲಿತ ಸಮಾಜ ಹೇಳ್ಬೋದು, ಹಿಂದುಳಿದ ಸಮಾಜ, ಅನ್ಯಾಯ ಆಗೋ ಪ್ರಶ್ನೆ ಇಲ್ಲ. ಎಲ್ಲವನ್ನು ಸರಿಪಡಿಸೇ ಇದನ್ನು ಜಾರಿಗೆ ತರ್ತಾರೆ ಅನ್ನೋ ಒಂದು ಭರವಸೆ, ನಂಬಿಕೆ ಇದೆ. ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ, ಕರೆಕ್ಷನ್ ಇದ್ದರೆ ನಾವು ಸಂಪುಟದಲ್ಲೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಚರ್ಚೆ ಮಾಡ್ತೀವಿ, ಅದನ್ನು ಸರಿಪಡಿಸ್ತೀವಿ. ಬಹುಶಃ ಪಾಪ ಅವರಿಗೆ ಮಿಲಿನೆ ಮೀನನ್ನು ತೆಗೆದು ಮ್ಯಾಕ್ ಹಾಕಿದ್ರು ಒದ್ದಾಡ್ತಾರಲ್ಲ, ಹಂಗೆ ಒದ್ದಾಡ್ತಾರೆ. ಸ್ವಲ್ಪ ತಾಳ್ಮೆ ತಗೋಬೇಕು ಅವರೂ. ಇದು ಅಂತಿಮವಾಗಿ ಮಂಡನೆ ಆಗಿದೆ, ಅಂಗೀಕಾರ ಆಗಿಲ್ಲ. ಸಂಪುಟ ಸಭೆಯಲ್ಲಿ ಮಂಡನೆ ಆಗಿದೆ, ಅಂಗೀಕಾರ ಆಗಿಲ್ಲ. ಮಂಡನೆ ಆಗಿ ಚರ್ಚೆಗೆ 17ನೇ ತಾರೀಕು 4 ಗಂಟೆಗೆ ಚರ್ಚೆಗೆ ತಗೊಂಡಿದ್ವಿ. ಚರ್ಚೆ ಮಾಡಿ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಆಮೇಲೆ ಬೇಕಾದ್ರೆ ಅವ್ರ ಪ್ರಶ್ನೆ ಹೇಳಿ, ನಿಮ್ಗೇನಾದ್ರು ಹೇಳಿ, ನೀವು ನಮ್ಮನ್ನು ಕೇಳಿ, ಸರಿ ಹೋಗುತ್ತೆ. ಏನೂ ಇಲ್ಲದಲ್ಲೇ ಮಾತನಾಡಿದ್ರೆ ಏನು ಹೇಳೋದು? ಯಾವ ಎಲ್ಲ ಆ ಸಂಘಟನೆಯವರು ಮಾತಾಡೋದು ನಾನು ತಪ್ಪು ಅಂತ ಹೇಳಲ್ಲ. ಸಂಘಟನೆಯವರು ಆತಂಕದಿಂದ ಕೇಳಿರ್ತಾರೆ, ಅಥವಾ ಸ್ವಾಮೀಜಿಗಳು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ನಮಗೆ ಈಗ ನೋಡಿ ಎಚ್ಚರಿಕೆಯನ್ನು ಮಾಡಿ ಅಂದರೆ ತಪ್ಪಲ್ಲ. ರಾಜಕೀಯ ಪಕ್ಷಗಳು ಈ ಕಡೆಯಿಂದ ಯಾಕ್ರಿ ಇನ್ನೂ ಇಟ್ಕೊಂಡಿದ್ದೀರಾ, ಬೇಗ ತೆಗೀರಿ ಅನ್ನೋದು, ಆ ಕಡೆಯಿಂದ ತೆಗೆದ್ಮೇಲೆ ಇದರೊಳಗೆ ಏನೋ ಕೆರೆ ಆವಿದೆ, ಹಬ್ಬವಿದೆ ಅನ್ನೋದು, ಇದು ಬಿಟ್ಬಿಟ್ಟು ಜನರ ಹತ್ರ ಹೋಗ್ರಿ. 5 ವರ್ಷ ಕೊಟ್ಟಿತ್ತು ಅವ್ರಿಗೆ, 1 ವರ್ಷ 2 ತಿಂಗಳು ಜನತಾದಳದವರು ಮಾಡಿದ್ರು, ಇನ್ನು ಉಳಿದ ಅವಧಿನ BJPಯವರು ಮಾಡಿದ್ರು. ಅವಕಾಶ ಕೊಟ್ಟಾಗ ಕೆಲಸ ಮಾಡೋದು ಬಿಟ್ಬಿಟ್ಟು ತೀಟ ಮಾಡೋದನ್ನು ಬಿಡಬೇಕು ಅಂತ. ಹೌದ್ರಿ, ಅದ್ಯಾಕೆ ಕಿಟ್, ಹೌದು ಅದ್ಯಾಕೆ ಕಿಟ್ ಕೊಟ್ಟರು? ಮನೆ ಮುಖ್ಯಮಂತ್ರಿಯವ್ರು ಕಿಟ್ ಯಾಕೆ ಕೊಟ್ರಿ? ಅದ್ಯಾಕಪ್ಪ? ಈಗ 13 ವರ್ಷ ಆಯಿತು, 11 ವರ್ಷ ಆಯಿತು ಅವರು ಅಧಿಕಾರಕ್ಕೆ ಬಂದು, 11 ವರ್ಷ ಆಯಿತು. ಏನು ಕಾನೂನು ಅವ್ರ ಕೈಲೇ ಇದೆಯಲ್ಲ, ಆಟ ಮಟ್ಟದಲ್ಲಿ ತರ್ಲಕ್ಕೆ ಕೇಳಿ ಕಾನೂನ. ಅದು ಯಾವ್ಯಾವ ಥರ ಕಾನೂನನ್ನ ಬದಲಾವಣೆ ಮಾಡೋಕ್ಕೆ ಮೋದಿಯವ್ರ ಕೈಲಿ ಅವಕಾಶ ಇದೆ, ಮಾಡಲಿ. ಬೇಡ ಅಂತಂತಾರೆ ನಾವು ಹಿಡ್ಕೊಂಡಿದ್ದೀವ? ನಮ್ಮದು ಜಾತ್ಯತೀತ ರಾಷ್ಟ್ರ, ಎಲ್ಲ ಸಮಾಜನೂ ಒಟ್ಟಿಗೆ ತೊಗೊಂಡೋಗ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಒಂದು ನೀತಿ ನಿಯಮ. ಸೊ ಅದನ್ನು ಬಿಟ್ಟು ಏನಾರು ಮಾಡ್ತೀನಿ ಅಂದರೆ ಮಾಡಲಿ, ಸರಿ. ಆಯ್ತಪ್ಪ, ನಾವೇನಾರು ಮಾಡ್ತಾಯಿದ್ದೀವಿ ಅಂದರೆ ಸರಿಪಡಿಸೋ ಅಧಿಕಾರ ಅವ್ರಿಗೆ ಇದೆಯಲ್ಲ ಮೇಲೆ, ಅದೇನು ಮಾಡೋಕ್ಕೆ ಹೇಳಿ. ನೋಡಿ, ಬಾಯಲ್ಲಿ ಹೇಳೋದೊಂದು, ಕೈಯಲ್ಲಿ ಮಾಡೋದೊಂದಲ್ಲ. 10 ವರ್ಷ ಅಧಿಕಾರದಲ್ಲಿತ್ತು, ಏನು ಮಾಡವ್ರೆ? ಏನು ಮಾಡೋಕ್ಕಾಗಿಲ್ಲ. ಆದರೆ ಸುಮ್ಮನೆ ಹಿಂದತ್ವ ಅಂತ ಹೇಳಿ ಜನರನ್ನು ಮರಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಮಾಡೋಕ್ಕೆ ಹೇಳಿ, ತೀರ್ಮಾನ ತಗೊಳ್ಳೋಕ್ಕೆ ಹೇಳಿ. ಏನು ತೀರ್ಮಾನ ತಗೊಳ್ಳೋದಲ್ಲೇ ಸುಮ್ಮನೆ ಅನಾವಶ್ಯಕವಾಗಿ ಈ ಥರ ಚರ್ಚೆ ಮಾಡೋದ್ರಿಂದ ಏನು ಪ್ರಯೋಜನ? ಅದರಿಂದ BJPಯವರಿಗೆ ಪಾಪ ಜನತಾದಳದವರು, ಹೌದು 4% ಮೀಸಲಾತಿಯನ್ನು, ರಿಸರ್ವೇಷನ್ನ ದೇವೇಗೌಡರು ಕೊಟ್ಟಿದ್ದರು. ನಾನು ಮುಸ್ಲಿಂ ಜನಾಂಗದಲ್ಲೇ ಹುಟ್ಟಬೇಕಾಗಿತ್ತು ಅಂತ ಹೇಳಿದ್ರು. ಇವತ್ತು ಮುಸ್ಲಿಮ್ಸು ದೂರ ಆಗಿಬಿಟ್ಟವ್ರ. ಈಗ ಮೊನ್ನೆ ಯಾವುದೋ ಪ್ರತಿಭಟನೆಗೆ ನಾನು ಹೋಗಲ್ಲ ಅಂದವ್ರೆ, ಇಲ್ಲೊಂದು ಮಾತಾಡ್ತಾರೆ, ಅಲ್ಲೊಂದು ಮಾತಾಡ್ತಾರೆ. BJPಯವ್ರೇನೋ ಓಟ್ಗೋಸ್ಕರ ಪಾಪ ಯುವಕರನ್ನ ದಾರಿ ತಪ್ಪಿಸೋ ಕೆಲಸ ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದೇನು ಈ ರಾಷ್ಟ್ರದ ಯುವಕರು, ಈ ರಾಜ್ಯದ ಯುವಕರು ದಾರಿ ತಪ್ಪುವಂಥ ಯುವಕರಲ್ಲ. ಇವರೆಲ್ಲ ಬುದ್ಧಿವಂತರಿದ್ದಾರೆ, ಸಮರ್ಥರಿದ್ದಾರೆ. ಅವರು ಸರಿಯಾದ ರೀತಿ ಯೋಚನೆ ಮಾಡಿ ತೀರ್ಮಾನವನ್ನು ತಗೋತಾರೆ. ಕಾಂಗ್ರೆಸ್ ಸರ್ಕಾರ ಯಾವ ಕಾರಣಕ್ಕೂ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗೋ ಪ್ರಶ್ನೆ ಇಲ್ಲ. ನಾವು ಸಹ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗುವಂಥ ಅವಕಾಶವನ್ನು ಆಗಲ್ಲ. ನಮಗೆ ಆ ನಂಬಿಕೆ ಇದೆ, ಭರವಸೆ ಇದೆ. ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ, ಅದು ಜನಗಣತಿ ಓಪನ್ ಆಗಿದೆ. 17ನೇ ತಾರೀಕು ಸುದೀರ್ಘವಾಗಿ ಚರ್ಚೆ ಮಾಡ್ತೀವಿ, ಸೂಕ್ತವಾದ ತೀರ್ಮಾನವನ್ನು ತಗೋತೀವಿ. ಯಾರು? ನಾನು ಅವತ್ತು ಸ್ಪಷ್ಟವಾಗಿ ಹೇಳಿದ್ದೀನಿ, ಆಣೆ ಪ್ರಮಾಣ ನಾನೇನು ಅವ್ರ ಜೊತೆಲಿ ಬರಬೇಕು ಅಂತಲ್ಲ, ಮಾಡಿ ಅಂತ ಹೇಳಿದ್ದೀನಿ, ಮಾಡಿ. ಸೊ ಇಲ್ಲೇ ನಿಮ್ಮ TV ಮುಂದೆಲೇ ಅವರು ಧರ್ಮಸ್ಥಳದ ಮಂಜುನಾಥನ ಹೆಸರು ಹೇಳ್ಬಿಟ್ಟು ಅವ್ರು ಏನೇನನ್ನು ಹೇಳ್ತಾರೋ ಅದು ಹೇಳ್ಬಿಟ್ರೆ ಎನಪ್ಪು, ಅದಕ್ಕಿಂತ ಏನು ಹೆಚ್ಚಿಗೆ ಏನಿಲ್ಲ. ನಾನು ಅದಕ್ಕೆ ಬದ್ಧನಾಗ್ತೀನಿ. ಅವ್ರು ಹೇಳಿಬಿಟ್ರೆ ಅದಕ್ಕೆಲ್ಲಕ್ಕೂ ನಾನು ಬದ್ಧನಾಗ್ತೀನಿ. ಗೊತ್ತಾಯ್ತಾ? ಮೊನ್ನೆ ನಾನು ಮಾತನಾಡಿದ ನೋಡಿದ್ದೀನಿ, ಹಿಂಗೆ ಹಿಟ್ ಆ್ಯಂಡ್ ರನ್ ಅಂತ ಮಾಡಿ ನಡ್ರಿಗೆ ಗೊತ್ತು ಅಂತ. ರೀ
ಅವ್ರಿಗೆ ನನಗೆ ಭಾಳ ಜನ ಹೇಳ್ತಾರೆ ಇದೇ ನಿಮ್ಮಿಬ್ಬರದು ಇದೇ ಕಥೆಯಾ ಅಂತ. ಹಂಗೆ ನನಗೆ ಅನ್ಸ್ಕೊಳ್ಳೋಕ್ಕೆ ತಯಾರಿಲ್ಲ. ಸ್ವಲ್ಪ ಅವ್ರದ್ದೇ ಆದಂಥ ಒಬ್ಬ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಮಂತ್ರಿ ಗೌರವಯುತವಾಗಿ ನಡ್ಕೊಳ್ದೆ ನಾನೇನು ಮಾಡೋಕ್ಕಾಗುತ್ತೆ. ಸೊ ಅವ್ರ ತಂದೆ ಹೇಳ್ತಿದ್ರು, ಇವ್ರನ್ನೆಲ್ಲ ಮುಖ್ಯಮಂತ್ರಿ ಮಾಡಿ ನನ್ನ ಮಗನ ಅಡ್ಡದಾರಿಗೆ ಹೇಳಿದ್ರು ಅಂತ. ಇವ್ರು ಹೇಳ್ತಾರೆ, ಅಯ್ಯೋ ನಾನು ಏನು ಎಳಮಗುವಾ, ಹಾಲು ಕೊಡ್ತಿದ್ವಾ, ಅಧಿಕಾರ ಅನುಭವಿಸೋಣಕ್ಕೆ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ವಾ? ನಡ್ರಿ ಕುಮಾರಸ್ವಾಮಿಯವ್ರನ್ನ ನೋಡಿ ಸಾಕು. ಕುಮಾರಸ್ವಾಮಿಯವ್ರನ್ನ ನಿಮಗಿಂತ ಚೆನ್ನಾಗಿ ನಾನು ನೋಡಿದ್ದೀನಿ. ಹೌದು, ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮ ಜೊತೆಲಿ ನಿಂತಿದ್ದು ಹಿಂಗೆ ಅಲ್ಲಲ್ಲ, ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ 3 ತಿಂಗಳು ಹಿಂಗೆ ಪೂರ್ತಿ ನಿಂತಿದ್ದು. ನಾವು ನಮ್ಮ ಹಕ್ಕು 16 ಜನ ಮಾಡಿ 6 ತಿಂಗಳಾಗಿದೆ, ಮಂತ್ರಿದಾರ ಎಕ್ಸ್ಪೆನ್ಷನ್ ಮಾಡಿ ಅಂತ ಕೇಳಿದ್ದು. ನನ್ನನ್ನು ಮಾಡಿ ಅಂತಲ್ಲ, ಎಕ್ಸ್ಪೆನ್ಷನಲ್ಲಿ ನನಗೆ ಅರ್ಹತೆ ಇತ್ತು, ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಇದ್ದರು, MP ಪ್ರಕಾಶ್ ಇದ್ದರು, ಸಿಂಧ್ಯಾನೂ ಇದ್ದರು, ದೇವೇಗೌಡರು ಇದ್ದರು. ಸಂಪುಟದಲ್ಲಿ ಎಲ್ಲರೂ ಸೇರಿ ನನ್ನನ್ನು ಮಂತ್ರಿಯಾಗಿ ಮಾಡಿದ್ದಾರೆ. ಅದರಲ್ಲಿ ದೇವೇಗೌಡರು ಸೇರಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಆ ಸರ್ಕಾರವನ್ನು ತೆಗೆದು ಇವನು ಮುಖ್ಯಮಂತ್ರಿ ಮಾಡೋನಾಗ ಅವ್ರು ಯಾರೂ ಇರಲಿಲ್ಲಲ್ಲ. ದೇವೇಗೌಡರು ಇರಲಿಲ್ಲ, ರೇವಣ್ಣ ಇರಲಿಲ್ಲ, ಸಿದ್ದರಾಮಯ್ಯನವ್ರು ಇರಲಿಲ್ಲ, ಬಚ್ಚೇಗೌಡರು ಇರಲಿಲ್ಲ. ಅವಾಗ ಚಲುವರಾಯಸ್ವಾಮಿ ಸ್ನೇಹಿತರೇ ಇದ್ದದ್ದು. ನಡ್ರಿ, ಈಗ ನನ್ನ ಮಾಡೋಕ್ಕೆ 10 ಜನ ಇದ್ದರು, ಇವ್ರು ಮಾಡೋಕ್ಕೆ ನಾನು ನನ್ನ ಸ್ನೇಹಿತರೇ ಇದ್ದದ್ದು. ನಡ್ರಿ, ಅವರಷ್ಟು ಮನೇನ ಯಾರೂ ಹಾಳು ಮಾಡಿಲ್ಲ. ಸುಮ್ಮನೆ ಯಾಕೆ ಹೇಳ್ತೀರಾ? ಈಗ ಅವ್ರು ಹೇಳ್ತಾರೆ ನಾನು ಸದನದಲ್ಲೇ ಒಪ್ಕೊಂಬಿಟ್ಟಿದ್ದೀನಿ ನನ್ನ ತಪ್ಪ. ಹಂಗಾರೆ ಸದನದಲ್ಲೇ ಒಪ್ಕೊಂಬಿಟ್ರು ತಪ್ಪಪ್ಪ. ತಪ್ಪು ಎಲ್ಲೋ ಒಪ್ಕೊಂಡ್ರು ತಪ್ಪೇನೆ. ನೋಡಿ, ನನ್ನ ಅವರು ಕೆರಳಿಸೋಕ್ಕೂ ಆಗಲ್ಲ. ನನ್ನ ಬಗ್ಗೆ ಅವ್ರು ಯಾವುದೇ ಥರದ ಮಾತಾಡಿದ್ರು ಅದ್ರ ಉಪಯೋಗ ಇಲ್ಲದೇ ಇರೋ ಮಾತು. ನಾನು ಪ್ರಾಮಾಣಿಕವಾಗಿದ್ದೀನಿ. ಸೊ ನನ್ನ ಕೈಲಾದದ್ದು ಆ ಅಪ್ಪನಿಗೆ ನನ್ನಿಂದ ಸಹಾಯ ಆಗಿದೆ ವಿನ ನನ್ನಿಂದ ಅನ್ಯಾಯ ಆಗಿಲ್ಲ. ಅದನ್ನು ದೇವರೇ ಅವ್ರನ್ನ ಚೆನ್ನಾಗಿಟ್ಟಿರಲಿ, ಆರೋಗ್ಯವಂತರಾಗಿಟ್ಟಿರಲಿ. ಸೊ ಅವ್ರ ಬಗ್ಗೆ ಅವ್ರಂಗೆ ನಾವು ಕೆಟ್ಟದ್ದು ಬಯಸೋಕ್ಕೆ ತಯಾರಿಲ್ಲ. ಯಾರೂ ಶಾಶ್ವತ ಅಲ್ಲ ಈ ಭೂಮಿ ಮೇಲೆ. ಮತ್ತು ಅವರಿಗೆ ಇತಿಹಾಸವನ್ನು ಒಂದು 10 ನಿಮಿಷ ನೋಡಿದ್ರೆ ಗೊತ್ತಾಗುತ್ತೆ. ಧರ್ಮಸ್ಥಳಕ್ಕೆ ಹೋಗೋದು ಬೇಡ, ಇಲ್ಲೇ ನಿಂತ್ಕೊಂಡು ಅದು ಸದನದಲ್ಲಿ ಹೇಳೋರಲ್ಲ, ಚಲುವರಾಯಸ್ವಾಮಿ ಮತ್ತು ಸ್ನೇಹಿತರಿಂದ ನಾನು ಈ ಸ್ಥಾನಕ್ಕೆ ಬರುವಂಥ ಅವಕಾಶ ಆಯಿತು ಅಂತ. ಇವ್ರು ಯಾರೂ ಹೊಣೆಯಲ್ಲ ಅಂತ ಅವರೇ ಹೇಳಿ, ಅದಕ್ಕೂ ಒಪ್ಕೋತೀವಿ. ಅವರು ನನ್ನ ಕ್ಯಾರೆಕ್ಟ್ರ್ ಏನೂ ಇಲ್ಲ ಹೇಳಕ್ಕೆ ಹೇಳಿ. ಅವ್ನ ಕ್ಯಾರೆಕ್ಟರ್ ಎಲ್ರಿಗೂ ಗೊತ್ತಿರೋ ವಿಚಾರ, ಬಿಟ್ಬಿಡಿ. ಅದು ಯಾಕೆ ನಾವು ಮಾತಾಡೋಕ್ಕೋಗ್ಬೇಕು? ನಾವು ಇನ್ನೊಬ್ಬರ ಬಗ್ಗೆ ಕ್ಯಾರೆಕ್ಟರ್ ಅಸಾನೆನ್ಸ್ ಮಾಡತಕ್ಕಂಥದ್ದು ನನ್ನ ಕಸಬ ಅಲ್ಲ. ಹೇಳಕ್ಕೆ ಹೇಳಿ, ನನ್ನ ಬಗ್ಗೆ ಬೇಡ ಅಂದರೆ ಯಾರು ಹಿಡ್ಕೊಂಡಿದ್ದಾರಾ? ನಾನು ಯಾರನ್ನೂ ವೈಯಕ್ತಿಕ ಕ್ಯಾರೆಕ್ಟ್ರನ್ನ ಇಲ್ಲಿವರೆಗೆ ಹೇಳ್ಕೊಂಬಂದಿಲ್ಲ. ನಾನು ಅವ್ರನ್ನೂ ಹೇಳೋಕ್ಕೆ ಹೋಗ್ತಿಲ್ಲ. ನಾನು ಹೇಳಿದ್ದೇನು, ರಾತ್ರಿ ಲೇಟಾಗಿ ಹೋಯ್ತಿದ್ರು. ಲೇಟಾಗಿ ನನ್ನಿಂದ ಹೋಯ್ತಿದ್ರಾ? ಯಾಕೆ ಹೋಯ್ತಿದ್ರು ಅಂತ ಅವ್ರನ್ನ ಕೇಳಿ ಅಂತ ಹೇಳಿದ್ವಿ. ಅವ್ರು ಹೇಳಬೇಕಲ್ಲ ನಾನು ಯಾಕೆ ಹೋಯ್ತಿದ್ದೆ ಲೇಟಾಗಿ ಅಂತ. ನಾನೇನು ಹೇಳಿಲ್ವಲ್ಲ, ರಾತ್ರಿ ಲೇಟಾಗಿ ಕಳಿಸ್ತೀನಿ ಅಂತ ಹೇಳಿದ್ದ. ಲೇಟಾಗಿ ನಾವು ಜವಾಬ್ದಾರಲ್ಲ, ಅವರೇ ಜವಾಬ್ದಾರರು, ಕೇಳಿ ಅವ್ರನ್ನೇ ಅಂತ ಅಷ್ಟೇ ತಾನೇ ಹೇಳಿದ್ದು. ನಾನೇ ವೈಯಕ್ತಿಕವಾಗಿ ಈಗಿರೋ ಜೊತೆಲಿ ನನ್ನ ಸ್ನೇಹಿತರನ್ನು ವೈಯಕ್ತಿಕವಾಗಿ ಟೀಕೆ ಮಾಡೋಕ್ಕೆ ಹೋಗಲ್ಲ, ಇನ್ನೊಬ್ಬನೂ ಹೋಗಲ್ಲ. ನಮಗೆ ಒಂದು ಸಂಸ್ಕಾರ ಇದೆ, ಗೌರವ ಇದೆ. ಅವ್ರಿಗೆ ಬಾಯಿಗೆ ಏನು ಬರ್ತದೆ ಅದು ಮಾತಾಡ್ತೀನಿ ಅಂತ. ನೋಡಿರಿ, ಅದು ಎಷ್ಟು ದಿವಸ ನಡೆಯಲ್ಲ. ಸೊ ಯಾವುದೋ ಒಂದು ರೀತಿಯಲ್ಲಿ ಅವರು ಒಂದಷ್ಟು ಅವ್ರ ತಂದೆ ಮಾಡಿರ್ತಕ್ಕಂಥ ಆಸ್ತಿ, ನನ್ನಂಥ ಅನೇಕ ಯುವಕರು ಕೊಟ್ಟಿರ್ತಕ್ಕಂಥ ಶಕ್ತಿನ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಮಾಡ್ಕೊಳ್ಳಿರಿ. ನನಗದು ಮಾಹಿತಿ ಆ ಥರ ಯಾವುದೂ ಬಲವಂತವಾಗಿ ಮತದಾರ ಮಾಡಲಿಕ್ಕೆ ಸರ್ಕಾರ, ಜಿಲ್ಲಾ ಆಡಳಿತ ಅವಕಾಶ ಕೊಡಲ್ಲ. ಸೊ ನಾನು ಜಿಲ್ಲಾಧಿಕಾರಿಗಳಿಗೆ, ನಮ್ಮ SP ಅವ್ರಿಗೆ ಮಾತನಾಡ್ತೀನಿ. ಆ ಥರದ್ದೆಲ್ಲರೂ ಇದ್ದರೆ ಖಂಡಿತ ಅದನ್ನು ಗಮನಿಸ್ತೀವಿ. ನಾವು ಅವರು ಯಾರು ಬೇಕಾದ್ರೂ ವಾಲಂಟ್ರಿಯಾಗಿ ಆಗ್ಬೋದೇ ವಿನ ಬಲಾತ್ಕಾರವಾಗಿ ಮತಾಂತರ ಮಾಡುವಂಥ ಪ್ರಶ್ನೆನ ಈ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಮಾಡಲಿಕ್ಕೆ ಅವಕಾಶ ಕೊಡೋದು. ಸಂತಾಪ. ಅವರು ಒಳ್ಳೆ ನಟರಾಗಿ ಈ ಕನ್ನಡ ಕಲಾಭಿಮಾನಿಗಳ ಹೃದಯವನ್ನು ಗೆದ್ದಿದ್ರು. ಅವರಿಗೆ ಒಂದು ಆತ್ಮಶಾಂತಿಯನ್ನು ಕೋರ್ತಾರೆ. ಈಗ ಪೊಲೀಸ್ ಎನ್ಕೌಂಟ್ರ್ ಮಾಡಿರ್ತಕ್ಕಂಥದ್ದು ಯಾವ ಸರ್ಕಮ್ಟೆನ್ಸಲ್ಲಿ ಮಾಡಿದ್ದಾರೆ ಅನ್ನೋದನ್ನು ಹೋಮ್ ಮಿನಿಸ್ಟ್ರು ಮಾಹಿತಿ ಪಡೆದು ರಿಯಾಕ್ಟ್ ಮಾಡಬೇಕು. ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಕ್ಕಂಥ ಸೂಕ್ತ. ಸರಿಯಪ್ಪ, ಅದೇನೇ ಆಗಲಿ,
ಸರ್ಕಮ್ಟೆನ್ಸ್ ಏನು ಅಂತ ಗೊತ್ತಿಲ್ಲದೆ ನಾನು ರಿಯಾಕ್ಟ್ ಮಾಡ್ತಕ್ಕಂಥ ಸೂಕ್ತ ಅಲ್ಲ. ಅದು ಗೃಹ ಸಚಿವರಿದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಅವರು ಮಾಹಿತಿಯನ್ನು ತಗೊಂಡಿರ್ತಾರೆ, ಅವರು ಅದಕ್ಕೆ ಸೂಕ್ತ ಒಂದು ರಿಯಾಕ್ಟನ್ನು ಮಾಡ್ತಾರೆ. ನನಗೆ ಮಾಹಿತಿಯನ್ನು ತಗೊಳ್ಳದಲೇ ರಿಯಾಕ್ಟ್ ಮಾಡ್ತಕ್ಕಂಥ ಇಂಥ ಸೆನ್ಸಿಟಿವ್ ವಿಚಾರದಲ್ಲಿ ಸೂಕ್ತ ಅಲ್ಲ. ಥ್ಯಾಂಕ್ ಯು.